ನಮ್ಮ ಜೊತೆ ಈಗ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಇದೀಗ ಸೋನು ನಿಗಮನ ಗಾಯಕ ಸೋನು ನಿಗಮನ ಬ್ಯಾನ್ ಮಾಡಲು ಕನ್ನಡಪರ ಸಂಘಟನೆ ಒತ್ತಾಯ ಮಾಡ್ತಿದ್ದಾರೆ ಸರ್. ನಿಮ್ಮ ಮನವಿ ಸಹ ಸಲ್ಲಿಸಿದ್ದಾರೆ. ನಾಳೆ ಎಷ್ಟು ಗಂಟೆ ಸಭೆ ಆಗುತ್ತೆ, ಏನಾದ್ರು ನಿರ್ಧಾರ ಆಗುತ್ತಂತ? ಸರ್, ಈಗ ಸೋನು ನಿಗಮ್ ಅವರ ಹೇಳಿಕೆ ವಿರುದ್ಧ ಭಾಳಷ್ಟು ಜನ ಕನ್ನಡಪರ ಸಂಘಟನೆಯವರು ನನಗೆ ದೂರವಾಣಿ ಕರೆಯೂ ಕೂಡ ಮಾಡಿದರು. ಜೊತೆಯಲ್ಲಿ ಇವತ್ತು ಬಂದು ಸುಮಾರು ಕಾಗದಗಳನ್ನು ಕೊಟ್ಟಿದ್ದಾರೆ ಎಲ್ಲ ಸಂಘಟನೆಕಾರರು. ಸೋನು ನಿಗಮ್ ಅವರು ಒಂದು ಕಡೆ ಒಂದು ಭಾಷೆಯ ಅಭಿಮಾನವನ್ನು ಕೆರಳಿಸಿದರೆ, ಇನ್ನೊಂದು ಕಡೆಗೆ ಅವರು ಧಾರ್ಮಿಕ ಭಾವನೆಗಳಿಗೂ ಕೂಡ ಧಕ್ಕೆ ತಂದಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರ್ದು. ಆ ಒಂದು ವಿಚಾರದಲ್ಲಿ ನಾವು ನಮ್ಮ ಮಾತೃಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನು ಮಾಡಿ ಇವತ್ತು ಅವರೆಲ್ಲರೂ ಬಾಂಬೆನಲ್ಲಿದ್ದಾರೆ. ವೇವ್ಸ್ ಅಂತಕ್ಕಂಥ ಒಂದು ಬಾಂಬೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ತೆರಳಿದವರು ಇನ್ನೂ ಬಂದಿಲ್ಲ. ನಮ್ಮ ಉಪಾಧ್ಯಕ್ಷರು ಶಿಲ್ಪಾ ಶ್ರೀನಿವಾಸ್ ಅವರು ಬಂದಿದ್ದರು. ಸೊ ಅವರ ಒಂದು ನೇತೃತ್ವದಲ್ಲಿ ಇವತ್ತೆಲ್ಲ ಮಾತಾಡಿಕೊಂಡು ನಾಳೆ ಒಂದು ಸಭೆಯನ್ನು ಕರೆದು ಒಂದು ಅಸಹಕಾರ ಅಂತಕ್ಕಂಥ ಒಂದು ವಿಚಾರದಲ್ಲಿ, ಅಂದರೆ ಧಾರ್ಮಿಕ ಭಾವನೆ ಮತ್ತು ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ರಿಂದ ಎಲ್ಲ ಅಂಗಸಂಸ್ಥೆಯ ಮುಖಂಡರ ಜೊತೆಯಲ್ಲಿ ಮಾತಾಡಿಕೊಂಡು ಅವ್ರಿಗೆ ಒಂದು ಕಾಶನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆ ದಾಳಿ ಆದಕ್ಕೆ ಇವ್ರ ಹೇಳಿಕೆ ಏನೋ ಅಜಗಂತರ ವ್ಯತ್ಯಾಸನೇ ಇಲ್ಲ. ಒಂದು ಕಡೆ ಅಜೆಂಡಾ ಇಟ್ಕೊಂಡು ಮಾತಾಡಿದಾರೆ ಅಂತ. ಅದು ಅಜೆಂಡಾ ಇಟ್ಕೊಂಡು ಮಾತಾಡಿದ್ರೆ, ಅದು ಮಾತಾಡಿದ್ದನ್ನು ನಾನು ನೋಡಿದೆ, ಅದು ಅದರ ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ಯಾವುದೋ ಒಂದೀಗ ಕನ್ನಡಿಗರ ಭಾವನೆ, ಭಾಳಷ್ಟು ಕನ್ನಡ ಚಿತ್ರಗಳಲ್ಲಿ ಅವರು ಹಾಡಿದ್ದಾರೆ, ಅವೆಲ್ಲ ಸೂಪರ್ ಡೂಪರ್ ಹಿಟ್ಗಳಾಗಿದ್ದಾವೆ. ಒತ್ತಡ ಎಲ್ಲೋ ಒಂದು ಕಡೆ ಹಿಂದಿ ಏರಿಕೆ ಒತ್ತಡ, ಅವ್ರ ಅಜೆಂಡಾ ಏನಿತ್ತೋ ಹಿಡನ್ ಅಜೆಂಡಾ ನನಗೆ ಗೊತ್ತಿಲ್ಲ. ಯಾರೂ ಹಿಂದಿ ವೇದಿಕೆಯನ್ನು ಹೇರಿಕೆಯನ್ನು ಯಾರೂ ಸಹಿಸಲ್ಲ. ಆಮೇಲೆ ಅದನ್ನು ಮಾಡೋದಕ್ಕೆ ಯಾರಿಗೂ ಪವರ್ಸು ಇಲ್ಲ. ಈಗ ನಾವು ಕ್ಷಮಿಸಲ್ಲ, ಅವ್ರು ಬ್ಯಾನ್ ಮಾಡಬೇಕು. ಯಾರು ಆ ಚಿತ್ರಗಳನ್ನ ಆಡಿಸ್ತಾರೆ ಅವ್ರ ಜೊತೆ, ನಾವು ಅವ್ರನ್ನ ಬ್ಯಾನ್ ಮಾಡ್ತೀವಿ, ಸಿನಿಮಾಗಳನ್ನು ಓಡಿಸಲ್ಲ, ಬಂದ್ ಮಾಡ್ತೀವಿ ಅಂತ ಕನ್ನಡಪರ ಸಂಘಟನೆಗಳು ಮನವಿ ಸಹ ಮಾಡಿದ್ದಾರೆ ಸರ್. ಕನ್ನಡ ಪರ ಸಂಘಟನೆಯವರು ಅವರು ಕನ್ನಡದ ಪರದ ಒಂದು ಕಾಳಜಿಯಿಂದ, ಕನ್ನಡದ ಮೇಲಿನ ವ್ಯಾಮೋಹದಿಂದ ಮಾತಾಡ್ತಾರೆ, ತಪ್ಪಿಲ್ಲ ಸರ್. ಅವರು ಬ್ಯಾನ್ ಮಾಡ್ತಾರೆ ಅಂತಕ್ಕಂಥ ಪದ ಏನಿದೆಯಲ್ಲ, ಬ್ಯಾನ್ ಅನ್ನೋ ಪದವನ್ನು ನಾವು ಸಾಮಾನ್ಯವಾಗಿ ಸಾರ್ವಜನಿಕ ವಲಯದಲ್ಲಾಗ್ಬೋದು, ನಮ್ಮ ಸಂಘ ಸಂಸ್ಥೆಗಳಾಗ್ಬೋದು, ಯಾರೂ ಬ್ಯಾನ್ ಅನ್ನೋ ಪದನ ಬಳಕೆ ಮಾಡೋ ಹಾಗಿಲ್ಲ. ಬ್ಯಾನ್ ಅನ್ನೋದು ಆಯಿತು ಅಂದರೆ ಅದನ್ನು ಮಾಡಬೇಕಾದಕ್ಕೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಆದೇಶಕ್ಕೆ ಮಾತ್ರ ಅವ್ರಿಗೆ ಅದಕ್ಕೆ ಬೆಲೆ ಇರೋದು. ಈಗ ಆಲ್ರೆಡಿ ನಾವು ಈ ಹಿಂದೆ CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕೋರ್ಟಿಂದ ನಾವು ನಮ್ಮದೇ ಆದಂಥ ಸಮಸ್ಯೆಗಳನ್ನು ಮಾತೃಸಂಸ್ಥೆ ಅನುಭವಿಸ್ತಾ ಇದ್ದೀವಿ. ಹತ್ತತ್ರ ಕೋಟ್ಯಾಂತರ ರೂಪಾಯಿ ಹಣವನ್ನು ನಾವು ದಂಡ ರೂಪದಲ್ಲೂ ಕೂಡ ಕಟ್ಟಿದ್ದೀವಿ. ಯಾವುದೇ ಬ್ಯಾನ್ ಅಲ್ಲ, ಅಸಹಕಾರ ಎಲ್ಲ ನಾವು ನಿರ್ಮಾಪಕರು ಯಾವುದೇ ರೀತಿಯ ನಾವು ಸಾಂಗ್ ಆಡಿಸಲಿ ಇನ್ನು ಮುಂದೆ ಯಾರು ನಿರ್ಮಾಪಕರು, ಡೈರೆಕ್ಟರ್ ಎಲ್ಲರೂ ಹೇಳ್ತಾರೆ. ಅವರು ಏನು ತೀರ್ಮಾನ ತೊಗೊತಾರೆ ಎಲ್ಲ ನಾಳೆ ಅಂಗಸಂಸ್ಥೆಯವರೆಲ್ಲ ಬಂದು ಇಲ್ಲಿ ಏನು ಒಂದು ಫೈನಲ್ ಡಿಸಿಷನ್ ಆಗುತ್ತೆ, ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾರೆಲ್ಲ ಭಾಗಿಯಾಗಿರ್ತಾರೆ ನಾಳೆ. ಸರ್, ನಾಳೆ ಕರಿತಾ ಇದ್ದೀವಿ ಎಲ್ಲ ಮಾತೃ ಅಂಗಸಂಸ್ಥೆಯವರು, ನಿರ್ದೇಶಕರ ಸಂಘ. ಯಾಕಂದರೆ ಅವರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಕೆಲವು ಸೋನು ನಿಗಮ್ ಅವ್ರ ಕಡೆಯಿಂದಲೇ ಹಾಡು ಹೇಳಿಸ್ಬೇಕು ಅನ್ನೋ ಪ್ಲ್ಯಾನ್ ಇಟ್ಕೊಂಡು ಕೆಲವು ಸಾಂಗ್ಗಳನ್ನು ಬರೆದಿರ್ತಾರೆ, ಅಥವಾ ಲೊಕೇಶನ್ಗಳು ಅಂತ ಫಿಕ್ಸ್ ಆಗಿರ್ತಾರೆ. ಸೊ ಅಂಥವ್ರನ್ನೆಲ್ಲ ಕರೆದು ಅವ್ರಿಗೆ ಮನದಟ್ಟು ಮಾಡಿ ಕ್ಲಿಯರ್ ಮಾಡೋಕ್ಕೆ ಮಾಡಿ. ಇದಿಷ್ಟು ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕರ್ ಅವರ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ನಮ್ಮ ಜೊತೆ ಈಗ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಇದೀಗ ಸೋನು ನಿಗಮನ ಗಾಯಕ ಸೋನು ನಿಗಮನ ಬ್ಯಾನ್ ಮಾಡಲು ಕನ್ನಡಪರ ಸಂಘಟನೆ ಒತ್ತಾಯ ಮಾಡ್ತಿದ್ದಾರೆ ಸರ್. ನಿಮ್ಮ ಮನವಿ ಸಹ ಸಲ್ಲಿಸಿದ್ದಾರೆ. ನಾಳೆ ಎಷ್ಟು ಗಂಟೆ ಸಭೆ ಆಗುತ್ತೆ, ಏನಾದ್ರು ನಿರ್ಧಾರ ಆಗುತ್ತಂತ? ಸರ್, ಈಗ ಸೋನು ನಿಗಮ್ ಅವರ ಹೇಳಿಕೆ ವಿರುದ್ಧ ಭಾಳಷ್ಟು ಜನ ಕನ್ನಡಪರ ಸಂಘಟನೆಯವರು ನನಗೆ ದೂರವಾಣಿ ಕರೆಯೂ ಕೂಡ ಮಾಡಿದರು. ಜೊತೆಯಲ್ಲಿ ಇವತ್ತು ಬಂದು ಸುಮಾರು ಕಾಗದಗಳನ್ನು ಕೊಟ್ಟಿದ್ದಾರೆ ಎಲ್ಲ ಸಂಘಟನೆಕಾರರು. ಸೋನು ನಿಗಮ್ ಅವರು ಒಂದು ಕಡೆ ಒಂದು ಭಾಷೆಯ ಅಭಿಮಾನವನ್ನು ಕೆರಳಿಸಿದರೆ, ಇನ್ನೊಂದು ಕಡೆಗೆ ಅವರು ಧಾರ್ಮಿಕ ಭಾವನೆಗಳಿಗೂ ಕೂಡ ಧಕ್ಕೆ ತಂದಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರ್ದು. ಆ ಒಂದು ವಿಚಾರದಲ್ಲಿ ನಾವು ನಮ್ಮ ಮಾತೃಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನು ಮಾಡಿ ಇವತ್ತು ಅವರೆಲ್ಲರೂ ಬಾಂಬೆನಲ್ಲಿದ್ದಾರೆ. ವೇವ್ಸ್ ಅಂತಕ್ಕಂಥ ಒಂದು ಬಾಂಬೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ತೆರಳಿದವರು ಇನ್ನೂ ಬಂದಿಲ್ಲ. ನಮ್ಮ ಉಪಾಧ್ಯಕ್ಷರು ಶಿಲ್ಪಾ ಶ್ರೀನಿವಾಸ್ ಅವರು ಬಂದಿದ್ದರು. ಸೊ ಅವರ ಒಂದು ನೇತೃತ್ವದಲ್ಲಿ ಇವತ್ತೆಲ್ಲ ಮಾತಾಡಿಕೊಂಡು ನಾಳೆ ಒಂದು ಸಭೆಯನ್ನು ಕರೆದು ಒಂದು ಅಸಹಕಾರ ಅಂತಕ್ಕಂಥ ಒಂದು ವಿಚಾರದಲ್ಲಿ, ಅಂದರೆ ಧಾರ್ಮಿಕ ಭಾವನೆ ಮತ್ತು ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ರಿಂದ ಎಲ್ಲ ಅಂಗಸಂಸ್ಥೆಯ ಮುಖಂಡರ ಜೊತೆಯಲ್ಲಿ ಮಾತಾಡಿಕೊಂಡು ಅವ್ರಿಗೆ ಒಂದು ಕಾಶನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆ ದಾಳಿ ಆದಕ್ಕೆ ಇವ್ರ ಹೇಳಿಕೆ ಏನೋ ಅಜಗಂತರ ವ್ಯತ್ಯಾಸನೇ ಇಲ್ಲ. ಒಂದು ಕಡೆ ಅಜೆಂಡಾ ಇಟ್ಕೊಂಡು ಮಾತಾಡಿದಾರೆ ಅಂತ. ಅದು ಅಜೆಂಡಾ ಇಟ್ಕೊಂಡು ಮಾತಾಡಿದ್ರೆ, ಅದು ಮಾತಾಡಿದ್ದನ್ನು ನಾನು ನೋಡಿದೆ, ಅದರ ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ಯಾವುದೋ ಒಂದೀಗ ಕನ್ನಡಿಗರ ಭಾವನೆ, ಭಾಳಷ್ಟು ಕನ್ನಡ ಚಿತ್ರಗಳಲ್ಲಿ ಅವರು ಹಾಡಿದ್ದಾರೆ, ಅವೆಲ್ಲ ಸೂಪರ್ ಡೂಪರ್ ಹಿಟ್ಗಳಾಗಿದ್ದಾವೆ. ಒತ್ತಡ
ಎಲ್ಲೋ ಒಂದು ಕಡೆ ಹಿಂದಿ ಏರಿಕೆ ಒತ್ತಡ ಅವ್ರ ಅಜೆಂಡಾ ಏನಿತ್ತೋ ಹಿಡನ್ ಅಜೆಂಡಾ ನನಗೆ ಗೊತ್ತಿಲ್ಲ. ಯಾರೂ ಹಿಂದಿ ವೇದಿಕೆಯನ್ನು ಹೇರಿಕೆಯನ್ನು ಯಾರೂ ಸಹಿಸಲ್ಲ. ಆಮೇಲೆ ಅದನ್ನು ಮಾಡೋದಕ್ಕೆ ಯಾರಿಗೂ ಪವರ್ಸು ಇಲ್ಲ. ಈಗ ನಾವು ಕ್ಷಮಿಸಲ್ಲ, ಅವ್ರು ಬ್ಯಾನ್ ಮಾಡಬೇಕು, ಯಾರು ಆ ಚಿತ್ರಗಳನ್ನ ಆಡಿಸ್ತಾರೆ ಅವ್ರ ಜೊತೆ ನಾವು ಅವ್ರನ್ನ ಬ್ಯಾನ್ ಮಾಡ್ತೀವಿ, ಸಿನಿಮಾಗಳನ್ನು ಓಡಿಸಲ್ಲ, ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಮನವಿ ಸಹ ಮಾಡಿದ್ದಾರೆ ಸರ್. ಕನ್ನಡ ಪರ ಸಂಘಟನೆಯವರು ಅವರು ಕನ್ನಡದ ಪರದ ಒಂದು ಕಾಳಜಿಯಿಂದ ಕನ್ನಡದ ಮೇಲಿನ ವ್ಯಾಮೋಹದಿಂದ ಮಾತಾಡ್ತಾರೆ, ತಪ್ಪಿಲ್ಲ ಸರ್. ಅವರು ಬ್ಯಾನ್ ಮಾಡ್ತಾರೆ ಅಂತಕ್ಕಂಥ ಪದ ಏನಿದೆಯಲ್ಲ, ಬ್ಯಾನ್ ಅನ್ನೋ ಪದವನ್ನು ನಾವು ಸಾಮಾನ್ಯವಾಗಿ ಸಾರ್ವಜನಿಕ ವಲಯದಲ್ಲಾಗ್ಬೋದು, ನಮ್ಮ ಸಂಘ ಸಂಸ್ಥೆಗಳಾಗ್ಬೋದು, ಯಾರೂ ಬ್ಯಾನ್ ಅನ್ನೋ ಪದನ ಬಳಕೆ ಮಾಡೋ ಹಾಗಿಲ್ಲ. ಬ್ಯಾನ್ ಅನ್ನೋದು ಆಯಿತು ಅಂದರೆ ಅದನ್ನು ಮಾಡಬೇಕಾದಕ್ಕೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಆದೇಶಕ್ಕೆ ಮಾತ್ರ ಅವ್ರಿಗೆ ಅದಕ್ಕೆ ಬೆಲೆ ಇರೋದು. ಈಗ ಆಲ್ರೆಡಿ ನಾವು ಈ ಹಿಂದೆ CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕೋರ್ಟಿಂದ ನಾವು ನಮ್ಮದೇ ಆದಂಥ ಸಮಸ್ಯೆಗಳನ್ನು ಮಾತೃ ಸಂಸ್ಥೆ ಅನುಭವಿಸ್ತಾ ಇದ್ದೀವಿ. ಹತ್ತತ್ರ ಕೋಟ್ಯಾಂತರ ರೂಪಾಯಿ ಹಣವನ್ನು ನಾವು ದಂಡ ರೂಪದಲ್ಲೂ ಕೂಡ ಕಟ್ಟಿದ್ದೀವಿ. ಯಾವುದೇ ಬ್ಯಾನ್ ಅಲ್ಲ, ಅಸಹಕಾರ ಎಲ್ಲ ನಾವು ನಿರ್ಮಾಪಕರು ಯಾವುದೇ ರೀತಿಯ ನಾವು ಸಾಂಗ್ ಆಡಿಸಲಿ ಇನ್ನು ಮುಂದೆ ಯಾರು ನಿರ್ಮಾಪಕರು ಡೈರೆಕ್ಟರ್ ಎಲ್ಲರೂ ಹೇಳ್ತಾರೆ. ಅವರು ಏನು ತೀರ್ಮಾನ ತೊಗೊತಾರೆ ಎಲ್ಲ ನಾಳೆ ಅಂಗಸಂಸ್ಥೆಯವರೆಲ್ಲ ಬಂದು ಇಲ್ಲಿ ಏನು ಒಂದು ಫೈನಲ್ ಡಿಸಿಷನ್ ಆಗುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾರೆಲ್ಲ ಭಾಗಿಯಾಗಿರ್ತಾರೆ ನಾಳೆ ಸರ್. ನಾಳೆ ಕರಿತಾ ಇದ್ದೀವಿ ಎಲ್ಲ ಮಾತ್ರ ಅಂಗಸಂಸ್ಥೆಯವರು, ನಿರ್ದೇಶಕರ ಸಂಘ, ಯಾಕಂದರೆ ಅವರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಕೆಲವು ಸೋನು ನಿಗಮ್ ಅವ್ರ ಕಡೆಯಿಂದಲೇ ಹಾಡು ಹೇಳಿಸ್ಬೇಕು ಅನ್ನೋ ಪ್ಲ್ಯಾನ್ ಇಟ್ಕೊಂಡು ಕೆಲವು ಸಾಂಗ್ಗಳನ್ನು ಬರೆದಿರ್ತಾರೆ ಅಥವಾ ಲೊಕೇಶನ್ಗಳು ಅಂತ ಫಿಕ್ಸ್ ಆಗಿರ್ತಾರೆ. ಸೊ ಅಂಥವ್ರನ್ನೆಲ್ಲ ಕರೆದು ಅವ್ರಿಗೆ ಮನದಟ್ಟು ಮಾಡಿ ಕ್ಲಿಯರ್ ಮಾಡೋಕ್ಕೆ ಮಾಡಿ. ಇದಿಷ್ಟು ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕಾರ್ ಅವರ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕಾರ್ ಇದ್ದಾರೆ, ಮಾತಾಡಿಸ್ತೀನಿ ಸರ್. ಇದೀಗ ಗಾಯಕ ಸೋನು ನಿಗಮನ ಬ್ಯಾನ್ ಮಾಡಲು ಕನ್ನಡ ಪರ ಸಂಘಟನೆ ಒತ್ತಾಯ ಮಾಡ್ತಿದ್ದಾರೆ ಸರ್. ನಿಮ್ಮ ಮನವಿ ಸಹ ಸಲ್ಲಿಸಿದ್ದಾರೆ. ನಾಳೆ ಎಷ್ಟು ಗಂಟೆ ಸಭೆ ಆಗುತ್ತೆ, ಏನಾದ್ರು ನಿರ್ಧಾರ ಆಗುತ್ತಂತ ಸರ್? ಈಗ ಸೋನು ನಿಗಮ್ ಅವರ ಹೇಳಿಕೆ ವಿರುದ್ಧ ಭಾಳಷ್ಟು ಜನ ಕನ್ನಡ ಪರ ಸಂಘಟನೆಯವರು ನನಗೆ ದೂರವಾಣಿ ಕರೆನೂ ಕೂಡ ಮಾಡಿದರು. ಜೊತೆಯಲ್ಲಿ ಇವತ್ತು ಬಂದು ಸುಮಾರು ಕಾಗದಗಳನ್ನು ಕೊಟ್ಟಿದ್ದಾರೆ ಎಲ್ಲ ಅಂಗಸಂಸ್ಥೆ ಸಂಘಟನೆಕಾರರು. ಸೋನು ನಿಗಮ್ ಅವರು ಒಂದು ಕಡೆ ಒಂದು ಭಾಷೆಯ ಅಭಿಮಾನವನ್ನು ಕೆರಳಿಸಿದರೆ, ಇನ್ನೊಂದು ಕಡೆಗೆ ಅವರು ಧಾರ್ಮಿಕ ಭಾವನೆಗಳಿಗೂ ಕೂಡ ಧಕ್ಕೆ ತಂದಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರ್ದು. ಆ ಒಂದು ವಿಚಾರದಲ್ಲಿ ನಾವು ನಮ್ಮ ಮಾತೃ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನು ಮಾಡಿ ಇವತ್ತು ಅವರೆಲ್ಲರೂ ಬಾಂಬೆನಲ್ಲಿದ್ದಾರೆ. ವೇವ್ಸ್ ಅಂತಕ್ಕಂಥ ಒಂದು ಬಾಂಬೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ತೆರಳಿದವರು ಇನ್ನೂ ಬಂದಿಲ್ಲ. ನಮ್ಮ ಉಪಾಧ್ಯಕ್ಷರು ಶಿಲ್ಪಾ ಶ್ರೀನಿವಾಸ್ ಅವರು ಬಂದಿದ್ದರು. ಸೊ ಅವರ ಒಂದು ನೇತೃತ್ವದಲ್ಲಿ ಇವತ್ತೆಲ್ಲ ಮಾತಾಡಿಕೊಂಡು ನಾಳೆ ಒಂದು ಸಭೆಯನ್ನು ಕರೆದು ಒಂದು ಅಸಹಕಾರ ಅಂತಕ್ಕಂಥ ಒಂದು ವಿಚಾರದಲ್ಲಿ, ಅಂದರೆ ಧಾರ್ಮಿಕ ಭಾವನೆ ಮತ್ತು ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ರಿಂದ ಎಲ್ಲ ಅಂಗಸಂಸ್ಥೆಯ ಮುಖಂಡರ ಜೊತೆಯಲ್ಲಿ ಮಾತಾಡಿಕೊಂಡು ಅವ್ರಿಗೆ ಒಂದು ಕಾಶನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆ ದಾಳಿ ಆದಕ್ಕೆ ಇವ್ರು ಹೇಳಿಕೆ ಏನೋ ಅಜಗಂತರ ವ್ಯತ್ಯಾಸನೇ ಇಲ್ಲ. ಒಂದು ಕಡೆ ಅಜೆಂಡಾ ಇಟ್ಕೊಂಡು ಮಾತಾಡಿದಾರೆ ಅಂತ. ಅದು ಅಜೆಂಡಾ ಇಟ್ಕೊಂಡು ಮಾತಾಡಿದ್ರೆ ಅದು ಮಾತಾಡಿದ್ದನ್ನು ನಾನು ನೋಡಿದೆ, ಆದರೆ ಅದರ ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ಯಾವುದೋ ಒಂದೀಗ ಕನ್ನಡಿಗರ ಭಾವನೆ, ಭಾಳಷ್ಟು ಕನ್ನಡ ಚಿತ್ರಗಳಲ್ಲಿ ಅವರು ಹಾಡಿದ್ದಾರೆ, ಅವೆಲ್ಲ ಸೂಪರ್ ಡೂಪರ್ ಹಿಟ್ಗಳಾಗಿದ್ದಾವೆ. ಒತ್ತಡ ಎಲ್ಲೋ ಒಂದು ಕಡೆ ಹಿಂದಿ ಏರಿಕೆ ಒತ್ತಡ ಅವ್ರ ಅಜೆಂಡಾ ಏನಿತ್ತೋ ಹಿಡನ್ ಅಜೆಂಡಾ ನನಗೆ ಗೊತ್ತಿಲ್ಲ. ಯಾರೂ ಹಿಂದಿ ವೇದಿಕೆಯನ್ನು ಹೇರಿಕೆಯನ್ನು ಯಾರೂ ಸಹಿಸಲ್ಲ. ಆಮೇಲೆ ಅದನ್ನು ಮಾಡೋದಕ್ಕೆ ಯಾರಿಗೂ ಪವರ್ಸು ಇಲ್ಲ. ಈಗ ನಾವು ಕ್ಷಮಿಸಲ್ಲ, ಅವ್ರು ಬ್ಯಾನ್ ಮಾಡಬೇಕು, ಯಾರು ಆ ಚಿತ್ರಗಳನ್ನ ಆಡಿಸ್ತಾರೆ ಅವ್ರ ಜೊತೆ ನಾವು ಅವ್ರನ್ನ ಬ್ಯಾನ್ ಮಾಡ್ತೀವಿ, ಸಿನಿಮಾಗಳನ್ನು ಓಡಿಸಲ್ಲ, ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಮನವಿ ಸಹ ಮಾಡಿದ್ದಾರೆ ಸರ್. ಕನ್ನಡ ಪರ ಸಂಘಟನೆಯವರು ಅವರು ಕನ್ನಡದ ಪರದ ಒಂದು ಕಾಳಜಿಯಿಂದ ಕನ್ನಡದ ಮೇಲಿನ ವ್ಯಾಮೋಹದಿಂದ ಮಾತಾಡ್ತಾರೆ, ತಪ್ಪಿಲ್ಲ ಸರ್. ಅವರು ಬ್ಯಾನ್ ಮಾಡ್ತಾರೆ ಅಂತಕ್ಕಂಥ ಪದ ಏನಿದೆಯಲ್ಲ, ಬ್ಯಾನ್ ಅನ್ನೋ ಪದವನ್ನು ನಾವು ಸಾಮಾನ್ಯವಾಗಿ ಸಾರ್ವಜನಿಕ ವಲಯದಲ್ಲಾಗ್ಬೋದು, ನಮ್ಮ ಸಂಘ ಸಂಸ್ಥೆಗಳಾಗ್ಬೋದು, ಯಾರೂ ಬ್ಯಾನ್ ಅನ್ನೋ ಪದನ ಬಳಕೆ ಮಾಡೋ ಹಾಗಿಲ್ಲ. ಬ್ಯಾನ್ ಅನ್ನೋದು ಆಯಿತು ಅಂದರೆ ಅದನ್ನು ಮಾಡಬೇಕಾದಕ್ಕೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಆದೇಶಕ್ಕೆ ಮಾತ್ರ ಅವ್ರಿಗೆ ಅದಕ್ಕೆ ಬೆಲೆ ಇರೋದು. ಈಗ ಆಲ್ರೆಡಿ ನಾವು ಈ ಹಿಂದೆ CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕೋರ್ಟಿಂದ ನಾವು ನಮ್ಮದೇ ಆದಂಥ ಸಮಸ್ಯೆಗಳನ್ನು ಮಾತೃ ಸಂಸ್ಥೆ ಅನುಭವಿಸ್ತಾ ಇದ್ದೀವಿ. ಹತ್ತತ್ರ ಕೋಟ್ಯಾಂತರ ರೂಪಾಯಿ ಹಣವನ್ನು ನಾವು ದಂಡ ರೂಪದಲ್ಲೂ ಕೂಡ ಕಟ್ಟಿದ್ದೀವಿ. ಯಾವುದೇ ಬ್ಯಾನ್ ಅಲ್ಲ, ಅಸಹಕಾರ ಎಲ್ಲ ನಾವು ನಿರ್ಮಾಪಕರು ಯಾವುದೇ ರೀತಿಯ ನಾವು ಸಾಂಗ್ ಆಡಿಸಲಿ ಇನ್ನು ಮುಂದೆ ಯಾರು ನಿರ್ಮಾಪಕರು ಡೈರೆಕ್ಟರ್ ಎಲ್ಲರೂ ಹೇಳ್ತಾರೆ. ಅವರು ಏನು ತೀರ್ಮಾನ ತೊಗೊತಾರೆ ಎಲ್ಲ ನಾಳೆ ಅಂಗಸಂಸ್ಥೆಯವರೆಲ್ಲ ಬಂದು ಇಲ್ಲಿ ಏನು ಒಂದು ಫೈನಲ್ ಡಿಸಿಷನ್ ಆಗುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾರೆಲ್ಲ ಭಾಗಿಯಾಗಿರ್ತಾರೆ ನಾಳೆ ಸರ್. ನಾಳೆ ಕರಿತಾ ಇದ್ದೀವಿ ಎಲ್ಲ ಮಾತೃ ಅಂಗಸಂಸ್ಥೆಯವರು, ನಿರ್ದೇಶಕರ ಸಂಘ, ಯಾಕಂದರೆ ಅವರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಕೆಲವು ಸೋನು ನಿಗಮ್ ಅವ್ರ ಕಡೆಯಿಂದಲೇ ಹಾಡು ಹೇಳಿಸ್ಬೇಕು ಅನ್ನೋ ಪ್ಲ್ಯಾನ್ ಇಟ್ಕೊಂಡು ಕೆಲವು ಸಾಂಗ್ಗಳನ್ನು ಬರೆದಿರ್ತಾರೆ ಅಥವಾ ಲೊಕೇಶನ್ಗಳು ಅಂತ ಫಿಕ್ಸ್ ಆಗಿರ್ತಾರೆ. ಸೊ ಅಂಥವ್ರನ್ನೆಲ್ಲ ಕರೆದು ಅವ್ರಿಗೆ ಮನದಟ್ಟು ಮಾಡಿ ಕ್ಲಿಯರ್ ಮಾಡೋಕ್ಕೆ ಮಾಡಿ. ಇದಿಷ್ಟು ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕಾರ್ ಅವರ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.